ರೂಪಾಯಿ ಸ್ಕೂಟಿ. ಸರ್ ಏನು ಹೇಳಿದ್ರು ಸರ್? ಕೀ ಆನ್ ಮಾಡಿದಾಗ ಫಸ್ಟ್ ಹಿಂಗೆ ಆನ್ ಮಾಡ್ತೀರಲ್ವಾ, ಸೊ ಮಾಡಿದ ತಕ್ಷಣ ನಮಗೆ ಬ್ರೇಕ್ ಹಿಡಿದು ಸ್ಟಾರ್ಟ್ ಮಾಡಬೇಕು. ನಮಗೆ ರೆಡಿ ಆಪ್ಷನ್ ತೋರಿಸುತ್ತೆ ಇಲ್ಲಿ, ಸರಿನಾ? ಆಮೇಲೆ ಬ್ರೇಕ್ ಬಿಡಬೇಕು. ನೀವು ಬ್ರೇಕ್ ಬಿಟ್ಕೊಂಡು ಮೂವ್ ಮಾಡಿದ್ರೆ ಅದು ಹೋಗಲ್ಲ, ಗಾಡಿ ಬಿಟ್ಟು ಮೂವ್ ಮಾಡಬೇಕು. ಇಲ್ಲಿ ಹೈ ಮೋಡ್ ಅನ್ನೋತಾವು ಬರುತ್ತೆ, ಲೋ ಮೋಡ್ ಅನ್ನೋತಾವು 50 ಸ್ಪೀಡ್ ಹೋಗುತ್ತೆ. ಇಲ್ಲಿ ನೋಡ್ಕೊಳ್ಳಿ, ಇದರಲ್ಲಿದ್ರೆ ಸ್ಪೀಡ್ ಜಾಸ್ತಿ, ಇದರಲ್ಲಿದ್ರೆ ಸ್ಪೀಡ್ ಕಮ್ಮಿ. ಇದಕ್ಕೆ ಹಾಕ್ಬಿಟ್ಬಿಟ್ರೆ ನಿಮಗೆ ಒಂದು 50 ಸ್ಪೀಡ್ ಹೋಗುತ್ತೆ ಅಷ್ಟೇ ಗಾಡಿ ಸ್ಪೀಡು. 50ರಲ್ಲೇ ಇರಲಿ, ನಿಮಗೆ ಸಾಕಲ್ಲ, 50ರ ಮೇಲೆ ಹೋಗಲ್ಲ ಗಾಡಿ, ಇಷ್ಟು ಹೋಗುತ್ತೆ. ಹೆಡ್ಲೈಟು ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾನೆ, ಇಲ್ಲಿ ನೋಡಿ. ನೈಟ್ ಟೈಮ್ ಆನ್ ಮಾಡ್ಕೊಳ್ಳಿ, ಡೇ ಟೈಮ್ ಆಫ್ ಮಾಡ್ಕೊಳ್ಳಿ. ನೀವು ಆನಲ್ಲೇ ಇದ್ದರೆ ಬೇಗ ಚಾರ್ಜ್ ಕೂಡ ಖಾಲಿ ಆಗುತ್ತೆ ಗಾಡೀಲಿ. ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾನೆ. ಇದು ಡಿಮ್ ಆ್ಯಂಡ್ ಡಿಪ್ ಬರುತ್ತೆ. ಇಂಡಿಕೇಟ್ರು, ರಿವರ್ಸ್ ಕೂಡ ಇದೆ. ನೀವೇನೋ ಕುತ್ಕೊಂಡು ತಳ್ಳಬೇಕು ಅಂತ ಹೇಳ್ತೀನಿ, ಕುತ್ಕೊಂಡು ತಳ್ಳಬೇಕು ಅನ್ನೋದೇನಿಲ್ಲ. ಕ್ಲಿಕ್ ಮಾಡಿದಾಗ ನಮಗೆ ಬೀಪ್ ಸೌಂಡ್ ಬರುತ್ತೆ, ಆವಾಗ ಗಾಡಿ ರಿವರ್ಸಲ್ಲಿದೆ. ನಾವೇನೇ ಇದು ಮಾಡಿದ್ರು ಮುಂದಕ್ಕೆ ಹೋಗಲ್ಲ, ಹಿಂದಕ್ಕೆ ಹೋಗ್ತಾ ಇರುತ್ತೆ, ರಿವರ್ಸ್ ಹೋಗ್ತಾ ಇರುತ್ತೆ. ಸೊ ರಿವರ್ಸ್ ಆದಮೇಲೆ ಮತ್ತೆ ಆಫ್ ಮಾಡಿಕೊಂಡ್ರೆ ಬೀಪ್ ಸೌಂಡ್ ನಿಂತೋಗುತ್ತೆ, ಸರಿ, ಮಾಮೂಲಿ ಮುಂದೆ ಹೋಗುತ್ತೆ. ಇದು ಹಾರ್ನ್, ಸರಿನಾ? ಇಲ್ಲಿ ಫೋನ್ ಆದರೂ ಚಾರ್ಜ್ ಮಾಡ್ಕೋಬೋದು ಅಥವಾ ಫೋನ್ ಆದರೂ ಇಟ್ಕೋಬೋದು. ಇಲ್ಲಿ ಚಾರ್ಜಿಂಗ್ ಪಾಯಿಂಟ್ ಐತೆ, CPನ ಆಪ್ಷನ್ ಇದೆ. ಕೇಬಲ್ ಬೇರೆ ಫಿಕ್ಸ್ ಮಾಡ್ಕೊಂಡು ಹಾಕೋಬೋದು. ಇಲ್ಲಿ ಬಂದು ಗಾಡಿ ಚಾರ್ಜರು ಹೇಳ್ಕೊಡ್ತೀನಿ, ಚಾರ್ಜರ್ ಯಾವ ಥರ ಮಾಡೋದು ಅಂತ. ಇಲ್ಲಿ ಗಾಡಿ ಚಾರ್ಜರ್ ಬರುತ್ತೆ, 5 ಅವರ್ ತೊಗೊಳುತ್ತೆ, 5ರಿಂದ 6 ಅವರು. ಇಲ್ಲಿ ಮಮ್ಮಿ ಹಿಂಗೆ ಓಪನ್ ಮಾಡಿದ್ರೆ ನಿಮಗೆ ಡಿಕ್ಕಿ ಓಪನ್ ಆಗುತ್ತೆ ಈ ಥರ. ಇದು ಗಾಡಿ ಲಾಕ್, ಡಿಕ್ಕಿ ಲಾಕ್ ಆಗೋದು. ಇದು ಬಂದು ಲೈಟು, ಗಾಡಿ ಆನಲ್ಲಿ ಇದ್ದಾಗ ಸೊ ಲೈಟ್ ಆನ್ ಆಗುತ್ತೆ, ಈ ಥರ ಬರುತ್ತೆ. ಇದು ಚಾರ್ಜರು, ಹೇಳ್ತೀನಿ ಚಾರ್ಜ್ ಹೆಂಗೆ ಮಾಡೋದು ಅಂತ. ಬೇರೆ ಕಡೆ ಚಾರ್ಜ್ ಇಟ್ಟಿದ್ದೀನಿ, ಟೂಲ್ ಕಿಟ್ ಇಟ್ಟಿದ್ದೀನಿ, ಫಸ್ಟ್ ಏಡ್ ಕಿಟ್ ಇಟ್ಟಿದ್ದೀನಿ. ಸರಿ, MCB ಇಲ್ವಾ? MCB ಬರಲ್ಲ ಇದಕ್ಕೆ, ಒಕ್ಕಿನಾಗ ಬರುತ್ತೆ, ಇದಕ್ಕೆ ಬರಲ್ಲ, ಸರಿನಾ? ಇಲ್ಲಿ ಬಂದು ನಿಮಗೆ ಗಾಡಿ ಓಡಿರೋದು 2 ಕಿಲೋಮೀಟ್ರು. ಇದ್ರ ಮೇಲೆ ನಾವು ಪ್ರೆಸ್ ಮಾಡಿದಾಗ ಇನ್ನೂ 55 ಕಿಲೋಮೀಟ್ರ್ ಹೋಗ್ಬೋದು ಅನ್ನೋದು ಶೋ ಆಗುತ್ತೆ ಈ ಚಾರ್ಜರ್ಗೆ. ಹೈ ಮೋಡ್ಗೆ ಹಾಕೊಂಡ್ರೆ ಕಮ್ಮಿ ಆಗುತ್ತೆ, ಲೋ ಮೋಡ್ಗೆ ಹಾಕೊಂಡ್ರೆ ಜಾಸ್ತಿ ಆಗುತ್ತೆ. ಹಾಂ, ಜಾಸ್ತಿ ಆಗುತ್ತೆ, ಈ ಥರ ಬರುತ್ತೆ, ಸರಿನಾ? ರೇಂಜು ಆದಷ್ಟು ಚಾರ್ಜರ್ನ ಖಾಲಿ ಮಾಡಿ ಚಾರ್ಜ್ ಮಾಡಿ 20-25% ಬಂದಾಗ ಚಾರ್ಜ್ ಮಾಡ್ಕೊಳ್ಳಿ, ಸರಿನಾ? ಸೊ ಇವಾಗ 64% ಐತೆ, ಇನ್ನು 50 ಕಿಲೋಮೀಟ್ರ್ ಹೋಗ್ಬೋದು. ಇವಾಗೇನು ಬೇಡ, ನೀವೇನಾದರೂ ಎಲ್ಲಾದರೂ ಹೋಗ್ತೀನಿ ದೂರ ಅಂತ ಹೇಳಿದಾಗ ಮಾಡಿ, ಇಲ್ಲ ನೀವು ಮನೆ ಹತ್ರನೇ ಇರ್ತೀನಿ ಅಂತ ಹೇಳಿದಾಗ ಆದಷ್ಟು